ಈಗ ನೀವಿಬ್ರು ಜಗಳ ಮಾಡ್ಬೇಕಾಗಿರೋ ಜಾಗನೂ ಇದಲ್ಲ, ಆ ಸಮಯನೂ ಅಲ್ಲ, ಅದು ಉಪಯೋಗನೂ ಇಲ್ಲ. ನನ್ ಸಡ್ಡ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಮಗಳೇ, ಏಯ್ ನಿತ್ಕೋ. ಇರ್ರಿ, ನಾನ್ ಭಾರ್ಗವಿಯವ್ರನ್ನ ನೋಡ್ಬೇಕು. ಸುಮ್ಮನೆ ಇರ್ಬೇಕು. ಇದಕ್ಕೆಲ್ಲ ಕಾರಣದೆ ನೀನು. ಉರಿಯೋ ಬೆಂಕಿಗೆ ತುಪ್ಪ ಸುರಿಯಕ್ ಬಂದಿದ್ದಾಳೆ. ಏನು ಬೇಕಾಗಿಲ್ಲ, ಹೋಗು. ಅಯ್ಯೋ, ಇಷ್ಟು ಹೇಳಿದ್ರೆ ಕೇಳವಲ್ಲ. ಭಾರ್ಗವಿ ಮ್ಯಾಮ್, ಏನಾಯ್ತು? ಮೇಡಮ್, ಏನ್ ಈಗ ನುಗ್ತಾ ಇದ್ದೀರಾ? ಅಲ್ಲ ಮ್ಯಾಮ್, ತಪ್ಪು ಮಾಡಿದವರೆಲ್ಲ ಆಚೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಹೋರಾಡ್ತಿದ್ದೀರಾ ನೀವು. ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಿದ್ರು? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಮಳ್ಳಿ ತರ ನಾಟಕ ಮಾಡ್ತಾ ಇದೀಯಾ. ನಮ್ಮ ಮಳಿಮಯ್ಯ ಬರ್ಲಿ ಆಯ್ತಾ ನಿನಗೆ? ನಾನೇನ್ರಿ ಮಾಡ್ದೆ? ನನ್ನನ್ ಯಾಕೆ ಬೈತಿದ್ದೀರಾ? ನೀವೇನ್ ಮಾಡಿದೀರ ಅಂತ ನಿಮಗೆ ಗೊತ್ತಿಲ್ವಾ? ಇವತ್ತು ನನ್ನ ಹೆಂಡತಿ ಜೈಲಲ್ಲಿ ಇರೋದಕ್ಕೆ ಮೂಲ ಕಾರಣನೇ ನೀವು. ಸುಳ್ಳು ಹೇಳಿ ಗೊಂದಲ ಹುಟ್ಟಿಸಿ ಕೇಸ್ ದಿಕ್ಕನ್ನೇ ತಪ್ಪಿಸಿದ್ರಿ. ಈಗ ಸಂಧ್ಯನೇ ಬದುಕ್ ಬಂದು ವಿಕ್ಕಿ ಪರ ಸಾಕ್ಷಿ ಹೇಳ್ತಿದ್ದಾಳೆ. ಏನು? ಸಂಧ್ಯಾ ಸಂಧ್ಯಾ ಬದುಕಿದಳ? ಹೌದು, ಸಂಧ್ಯಾ ಬದುಕಿದಾಳೆ. ಇಷ್ಟು ದಿನ ಅವಳು ಸತ್ತು ಹೋಗಿದ್ದಾಳೆ ಅಂತ ಅನ್ಕೊಂಡಿದ್ವಲ್ಲ, ಇವತ್ತು ನಮ್ ಮುಂದೆ ಅವಳು ಬಂದು ನಿಂತಿದ್ದಾಳೆ. ಆದ್ರೆ ಅವಳಿಗೆ ಯಾರು ಅನ್ಯಾಯ ಮಾಡಿದ್ರು ಅವಳ ಪರವಾಗಿ ನಿಂತಿದ್ದಾಳೆ. ನನಗೇನೋ ಈ ಸ್ಫಟಿಕ ಮೇಲೇನೆ ಡೌಟ್ ಇದೆ ಭಾರ್ಗವಿ. ನಮ್ಮ ಹತ್ರ ಸುಳ್ಳು ಹೇಳಿ ವಿಕ್ಕಿನ ಜೈಲಿಗೆ ಕಳ್ಸಿದ್ಲು. ಈಗ ಬಚ್ಚಿಟ್ಟಿರೋ ಸಂಧ್ಯಾನ ವಾಪಸ್ ಕಳಿಸಿ ನೀವು ಜೈಲಿಗೆ ಸೇರೋ ಹಾಗೆ ಮಾಡಿದ್ದಾರೆ. ಇದೆಲ್ಲ ಇವಳ್ದೇ ಪ್ಲಾನ್ ಇರ್ಬೇಕು. ಅರ್ಜುನ್ ಅವರೇ, ನಾನ್ ಯಾಕೆ ಭಾರ್ಗವಿಗ್ ಮೋಸ ಮಾಡ್ಲಿ? ವಿಕ್ಕಿನ ಸಿಕ್ಕಾಕ್ಸಿದ್ದು ಅವನು ನನ್ ಕುಟುಂಬಕ್ ಮಾಡಿರೋ ಅನ್ಯಾಯಕ್ಕೆ, ಅವನ್ ಮೇಲಿದ್ ಸೇಡಿಗೆ. ಅವನಿಂದ ನೋವು ತಿಂದಿರೋ ನಾನು, ಅಪ್ಪ ಅಮ್ಮನ್ ಕಳ್ಕೊಂಡಿರೋ ನಾನು, ಅವನಿಗೆ ಯಾಕೆ ಸಹಾಯ ಮಾಡ್ಲಿ? ಒಂದ್ ವೇಳೆ ನೀವ್ ಹೇಳೋದೇ ನಿಜ ಆಗಿದ್ರೆ, ನೀವೆಲ್ಲ ಸೇರಿ ಭಾರ್ಗವಿಯವ್ರನ್ನ ಕೆಲ್ಸ ಬಿಡಿಸಿ ಮನೇಲಿ ಕೂರ್ಸಿದ್ರಲ್ಲ, ಅವ್ರನ್ನ ವಾಪಸ್ ಬನ್ನಿ ಅಂತ ಒತ್ತಾಯ ಮಾಡ್ತಿದ್ನಾ? ನಿಮಗ್ ನನ್ ಮೇಲ್ ಡೌಟ್ ಇದ್ರೆ ನನಗೂ ನಿಮ್ ಮೇಲ್ ಡೌಟ್. ವಾಟ್? ನನ್ ಮೇಲ? ಹೌದು. ನೀವು ಬೇಡ ಅಂದ್ರು ಕೇಳ್ದೆ ಅವರು ಮತ್ತೆ ಕೋರ್ಟ್ಗೆ ಬಂದ್ರಲ್ಲ, ನಿಮ್ ಡ್ಯಾಡ್ ವಿರುದ್ಧ ನಿಂತ್ರಲ್ಲ, ನಿಮ್ ತಂಗಿ ಜೀವನ ಎಲ್ ಹಾಳಾಗತ್ತೆ ಅಂತ ನೀವೇ ಯಾಕೆ ಹೀಗ್ ಮಾಡಿರ್ಬಾರ್ದು? ರೇ, ತಲೆ ಕೆಟ್ಟಿದ್ಯಾ ನಿಮ್ಗೆ? ಭಾರ್ಗವಿ ನನ್ನ ಹೆಂಡತಿ. ಅವ್ರೇನು ತಪ್ಪು ಮಾಡಿಲ್ಲ ಅಂತ ಗೊತ್ತಿರುವಾಗ ನಾನು ಯಾಕಿಂತ ಕೆಲಸ ಮಾಡ್ತೀನಿ? ಇಲ್ದಿರೋ ಅಪವಾದನ ನನ್ ಮೇಲೆ ಹಾಕಿ ನನ್ನ ಭಾರ್ಗವಿ ಮಧ್ಯೆ ಬಿರ್ಕ್ ತರಬೇಡಿ. ಮತ್ತೆ ಸಂಧ್ಯಾ ಹೇಗ್ ಬಂದ್ಲು? ನನಗೇನ್ ಗೊತ್ತು? ನೀವ್ ಹೇಳ್ಬೇಕದನ್ನ. ಸಂಧ್ಯಾ ಹೇಗ್ ಬಂದ್ಲು, ಎಲ್ಲಿಂದ ಬಂದ್ಲು ಅನ್ನೋದನ್ನ. ನನಗೂ ಗೊತ್ತಿಲ್ಲ. ಖಂಡಿತ ನೀವೇ ಏನೋ ಪ್ಲಾನ್ ಮಾಡಿರ್ತೀರಾ. ಅದೇನು ಅಂತ ಬಾಯ್ ಬಿಡಿ. ಸಾಕು, ನಿಲ್ಸಿ. ಏನೂ ತಪ್ಪು ಮಾಡದೆ ಇರೋ ಭಾರ್ಗವಿನ ನೀವೆಲ್ಲ ಸೇರ್ಕೊಂಡು ಜೈಲಿಗೆ ಕಳಿಸ್ಬಿಟ್ರಾ? ಅವಳೇನು ತಪ್ಪು ಮಾಡಿಲ್ವಾ? ಮಾಡಿರೋದೆಲ್ಲ ಅವಳೆ. ಅವಳು ಯಾವತ್ತು ನನ್ನ ಮಗನ ಜೀವನದಲ್ಲಿ ಕಾಲಿಟ್ಲೋ ಅವತ್ತೆ ಎಲ್ಲ ಹಾಳಾಗಿ ಹೋಯ್ತು. ವಿಕ್ಕಿ ಮೇಲೆ ಸುಳ್ಳು ಕೇಸ್ ಹಾಕಿ ಕೋರ್ಟು ಕೇಸು ಅಂತ ನಿದ್ದೆ ಇಲ್ದ ಹಾಗೆ ಮಾಡಿದ್ಲು.
ನನ್ನ ಮಗಳು ವಂದನಾ ಮದ್ವೆ ಆಗ್ಬೇಕಾಗಿರೋ ಅರ್ಜುನ್ನ ಅವಳಾದ್ಲು. ನನ್ನ ಮಗನ್ನ ಜೈಲಿಗೆ ಕಳಿಸಿ JP ಮತ್ತೆ ಶಕ್ತಿ ಗೆಳೆತನ ಮುರಿದ್ಲು. ಅಷ್ಟು ಸಾಲದು ಅಂತ ನನ್ನ ಮೇಲೂ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ಲು. ನಮ್ ಇಡೀ ಫ್ಯಾಮಿಲಿನೇ ಹಾಳು ಮಾಡೋದು ಅವಳ ಉದ್ದೇಶ ಆಗಿತ್ತು. ಅದೇ ತಪ್ಪಿಗೆ ಸುಳ್ಳು ಕೇಸ್ ಹಾಕಿ ಫ್ರಾಡ್ ಅಂತ ಸಿಕ್ಕಾಕೊಂಡು ಈಗ ಜೈಲಿಗೆ ಸೇರಿದ್ದಾಳೆ. ಏನಜ್ಜಿ ಭಾರ್ಗವಿನೇ ನಿಮ್ ಕಣ್ಮುಂದೆ ಇರೋ ನ್ಯಾಯ ದೇವತೆ ಅಂತ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಾ ಇದ್ರಿ. ತಪ್ಪು ಮಾಡಿದವ್ರಿಗೆಲ್ಲ ಬುದ್ಧಿವಾದ ಹೇಳೋ ಮಹಾ ತಾಯಿ ನೀವು. ಸುಳ್ಳು ಕೇಸ್ ಹಾಕೋ ತಪ್ಪು, ಫ್ರಾಡ್ ಮಾಡಿದ್ರೆ ಜೈಲಿಗೆ ಕಳಿಸ್ತಾರೆ ಅಂತೆಲ್ಲ ಹೇಳಿಲ್ವಾ? ಡ್ಯಾಡ್ ಮೇಲಿನ ಜಿದ್ಗೆ ನನ್ನನ್ನ ಜೈಲಿಗೆ ಕಳಿಸಿದ್ಲು. ಹೀಗ್ ನೋಡಿ ಅವಳೇ ಜೈಲಿಗೆ ಹೋದ್ಲು. ಕೊನೆಗೂ ಮಾವನೇ ಗೆದ್ರಲ್ಲ ಅಜ್ಜಿ. ನಿಮ್ಮ ಭಾರ್ಗವಿ ಕೈಯಲ್ಲಿ ಏನು ಮಾಡಕ್ಕಾಗ್ಲಿಲ್ಲ. ಭಾರ್ಗವಿ ಅಷ್ಟೇ ಅಲ್ಲ, ಅವಳ ತರ 100 ಜನ ಬಂದ್ರು ಇನ್ನು ಮುಂದೆ ಏನು ಕಿತ್ಕೊಳ್ಳೋಕ್ಕಾಗಲ್ಲ. ಯಾಕೆಂದ್ರೆ ನನ್ನ ಜೊತೆ ನನ್ನ ಸೊಸೆ ಬೃಂದ ಇದ್ದಾಳೆ. ಭಾರ್ಗವಿನ ಮಟ್ಟ ಹಾಕಿ ನನ್ನ ಮರ್ಯಾದೆ ಕಾಪಾಡಿರೋ ಬೃಂದಾನೇ ನನಗೆ ತಕ್ಕ ಸೊಸೆ. ನನ್ನ ಮಕ್ಕಳ ಕೈಲೂ ಮಾಡಕ್ಕಾಗದೇ ಇರೋದನ್ನ ನನ್ನ ಸೊಸೆ ಮಾಡಿ ತೋರಿಸಿದ್ದಾಳೆ. ಈ ನನ್ನ ಸೊಸೆ ಇಲ್ಲ ಅಂದಿದ್ರೆ ನನ್ನ ಮನೆ ಛಿದ್ರ ಆಗಿ. ಆ ಭಾರ್ಗವಿಗೆ ಈ ಮನೆಯಲ್ಲಿರೋ ಯೋಗ್ಯತೆ ಯಾವತ್ತೂ ಇರಲಿಲ್ಲ. ಅವಳಿಂದ ನಾನು ಬೃಂದನ್ ಮೇಲೆ ಅನುಮಾನ ಪಡೋ ಹಾಗಾಯ್ತು. ಐ ಆಮ್ ರಿಯಲಿ ಸಾರಿ ಬೃಂದ. ಅಯ್ಯೋ ಮಾವ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ದೊಡ್ಡವರು ನೀವು, ಹೀಗೆಲ್ಲ ಚಿಕ್ಕವ್ರ ಹತ್ರ ಕ್ಷಮೆ ಕೇಳಬಾರ್ದು. ನೋ ಬೃಂದ, ನೀನು ಮಾಡಿರೋ ಸಹಾಯಕ್ಕೆ ಎಷ್ಟು ಸಲ ಕ್ಷಮೆ ಕೇಳಿದ್ರು ಧನ್ಯವಾದ ಹೇಳಿದ್ರು ಕಡಿಮೆ. ಹೌದು ಬೃಂದ, ನೀನ್ ಮಾಡಿರೋ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನೀನು JP ಮನೆ ಸೊಸೆ ಮಾತ್ರ ಅಲ್ಲ, ಶಕ್ತಿ ಮನೆ ಮಗಳು, ನಮ್ಮನೆ ಮಗಳು. ಈಗ ನೀವಿಬ್ರು ಜಗಳ ಮಾಡ್ಬೇಕಾಗಿರೋ ಜಾಗನೂ ಇದಲ್ಲ, ಆ ಸಮಯನೂ ಅಲ್ಲ, ಅದು ಉಪಯೋಗನೂ ಇಲ್ಲ. ನನ್ ಸಂಟ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಸಂಧ್ಯಾ ನನ್ನ ಅಕ್ಕ ಅಕ್ಕ ಅಂತ ಬಾಯಿ ತುಂಬ ಕರ್ಕೊಂಡು ನನ್ ಜೊತೆಲೆ ನಮ್ಮ ಮನೇಲೆ ನನ್ ತಂಗಿ ತರ ಇದ್ಲು. ಆದ್ರೆ ಇವಾಗ ಸಂಧ್ಯಾ ಬದುಕಿದಾಳೆ. ಅವಳು ನನ್ನ ಹತ್ರ ಬರ್ದೆ ಅವ್ರ ಹತ್ರ ಯಾಕೋದ್ಲು? ನೀವು ಹೇಳೋದು ಸರಿ ಇದೆ ಭಾರ್ಗವಿ, ಏನೋ ಮಿಸ್ ಹೊಡಿತಾ ಇದೆ. ಮುಂದೇನ್ ಮಾಡ್ಬೇಕು ಅಂತ ನೀವು ಹೇಳಿ, ನನ್ ಕೈಲಾದ ಸಹಾಯ ನಾನ್ ಮಾಡ್ತೀನಿ. ನೋಡಿ ಮೇಡಮ್, ನೀವೇನು ಮಾಡೋದ್ ಬೇಕಾಗಿಲ್ಲ, ಇವಾಗ ಮಾಡಿದಿರಲ್ಲ ಅಷ್ಟು ಸಾಕು. ಪಾರ್ಥ, ಅಯ್ಯೋ
ಇದೆಲ್ಲ ಏನ್ ದೊಡ್ಡ ವಿಷಯ ಬಿಡಿ ಆಂಟಿ. ಈ ಮನೆ ಸೊಸೆಯಾಗಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಷ್ಟೆ. ಈ ನನ್ನ ಪುಟ್ಟ ಅಳಿಲು ಸೇವೆಗೆ ನೀವೆಲ್ಲ ಇಷ್ಟು ಗೌರವ ಕೊಡ್ತಿರೋದು ನಿಮ್ಮ ದೊಡ್ಡ ಗುಣ ಆಂಟಿ. ಆದ್ರೆ ಏನ್ ಮಾಡೋದ ಆಂಟಿ, ನಿಮಗೆ ಮಾವಂಗೆ ಅರ್ಥ ಆಗಿರೋ ಸತ್ಯ ಈ ಮನೇಲಿ ಎಲ್ಲರಿಗೂ ಅರ್ಥ ಆಗಿಲ್ವಲ್ಲ. ಆ ಅನಿವಾರ್ಯತೆ ಇನ್ನಿಲ್ಲ ಬೃಂದ. ಇನ್ನು ಮುಂದೆ ಯಾರು ಒಪ್ಕೊಂಡ್ರು ಬಿಟ್ರು ಈ ಮನೆ ಮಹಾರಾಣಿ ನೀನೇನೆ. ಇನ್ನು ಮುಂದೆ ನಿನ್ನ ಮಾತಿನ ಹಾಗೆ ಎಲ್ಲ ನಡೆಯುತ್ತೆ. ನೀನ್ ಅನ್ಕೊಂಡ ಹಾಗೆ ಎಲ್ಲರೂ ಇರ್ತಾರೆ. ಇನ್ನು ಮುಂದೆ ಯಾರು ಬೃಂದನ್ ಮಾತು ತಪ್ಪೋ ಹಾಗಿಲ್ಲ. ಅರ್ಥ ಆಯ್ತು ತಾನೆ? ನಿಮ್ಮಿಬ್ರ ಹತ್ರ ಸ್ವಲ್ಪ ಮಾತಾಡೋದಿದೆ, ಬನ್ನಿ. ನಮ್ಮ ಮನೆಯಲ್ಲಿ ಏನ್ ನಡೀತಾ ಇದೆ? ಸತ್ತಿರೋಳು ಎದ್ದು ಬಂದಿದ್ದಾಳೆ. ಮನೆಯಿಂದ ಆಚೆ ಹೋಗ್ಬೇಕಾಗಿರೋಳು ಮನೆಯಲ್ಲೇ ಟಿಕಾಣಿ ಹೊಡೆದು ರಾಜ್ಯಭಾರ ಮಾಡ್ತೀನಿ ಅಂತಿದ್ದಾಳೆ. ಏನೇನಾಗತ್ತೋ